ಬೇಸಿಗೆ ತೀವ್ರ ಬಿಸಿಲಿನ ಪರಿಣಾಮ ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವ ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೋಗುವ ಸ್ಥಿತಿಯೇ ತಲುಪಿದೆ. ಒಮ್ಮೆ ಉಕ್ಕಿ ಹರಿದು ರೈತರ ಬದುಕಿಗೆ ಆಸರೆಯಾಗಿದ್ದ ಕೃಷ್ಣೆ ಇದೀಗ ಮರಳಿನ ಹಾಸಿಗೆಯಂತೆ ಕಾಣುತ್ತಿದ್ದು ನದಿ ತೀರದ ಜನರಲ್ಲಿ ಆತಂಕ ಹೆಚ್ಚಿಸಿದೆ. ನದಿಯಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿರುವ ಹಿನ್ನೆಲೆ ಕೃಷಿ ಚಟುವಟಿಕೆಗಳಿಗೆ ಭಾರಿ ಹೊಡೆತ ಬಿದ್ದಿದೆ. ಬೆಳೆಗಳಿಗೆ ನೀರಿಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಮೇವು ಒದಗಿಸುವುದು ಸವಾಲಾಗಿದೆ. ಕೃಷ್ಣಾ ನದಿ ತೀರದ ಹಲವೆಡೆ ಬಾವಿಗಳು ಬರಿದಾಗಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ. ಒಮ್ಮೆ ಗರ್ಜಿಸಿ ಹರಿದ ನದಿ ಇಂದು ಮರಳಿನ ತಟ್ಟೆಯಾಗಿ ಬದಲಾಗಿದೆ ಎಂದು ಸ್ಥಳೀಯರು ತಮ್ಮ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಳೆಯ ಕೊರತೆ ಹಾಗೂ ಹೆಚ್ಚುತ್ತಿರುವ ಉಷ್ಣಾಂಶದಿಂದ ಭೂಮಿ ಬಿಸಿಯಾಗುತ್ತಿದ್ದು ರೈತರು ಮಳೆರಾಯರ ಕೃಪೆಗಾಗಿ ಆಕಾಶದತ್ತ ಕಣ್ಣು ನೆಟ್ಟಿದ್ದಾರೆ. ಜಲವೇ ಜೀವ ಎಂಬ ಸತ್ಯವನ್ನು ಮತ್ತೊಮ್ಮೆ ನೆನಪಿಸುವಂತೆ ಕೃಷ್ಣಾ ನದಿಯ ಇಂದಿನ ಪರಿಸ್ಥಿತಿ ಕಾಣಿಸುತ್ತಿದ್ದು ಶೀಘ್ರದಲ್ಲೇ ಉತ್ತಮ ಮಳೆಯಾಗಿ ನದಿಗಳು ತುಂಬಿ ಹರಿಯಲಿ ಎಂಬ ಆಶಯ ಜನರಲ್ಲಿ ವ್ಯಕ್ತವಾಗಿದೆ.